ಹೊಟ್ಟೆ ಎಷ್ಟು ದಪ್ಪ ಆಯಿತು ಗೊತ್ತಾ. ಇವತ್ತು ತುಂಬ ಒಳಕೋಗಿದೆ, ತುಂಬ ಆ್ಯಕ್ಟಿವ್ ಆಗಿರ್ತೀನಿ ನಾನು. ಎದ್ದಿದ ತಕ್ಷಣ ಆರೋಗ್ಯ ಪೌಡ್ರು ತೊಗೊಳ್ತೀನಿ. ಇವತ್ತು ತೊಗೊಂಡಿಲ್ಲ. ಇವತ್ತು ಯಾಕೆ ತೊಗೊಂಡಿಲ್ಲ ಅಂತ ವೀಡಿಯೋದಲ್ಲಿ ಲಾಸ್ಟ್ಗೆ ಹೇಳ್ತೀನಿ ನೋಡಿ, ಯಾಕೆ ತೊಗೊಳ್ಳಿಲ್ಲ ಇವತ್ತು ಅಂತ. ಎದ್ದಿದ ತಕ್ಷಣ ನಾನು ಪೌಡ್ರ್ ತೊಗೊಂಡ್ಬಿಡ್ತೀನಿ. ಇವತ್ತು ತೊಗೊಳ್ಳಿಲ್ಲ. ಕಾರಣ ಏನು ಅಂತ ಹೇಳ್ತೀನಿ. 4:45 ಒಂದು 20 ನಿಮಿಷ ಎಕ್ಸಸೈಸ್ ಮಾಡ್ತೀನಿ. ಕಾಲಿಗೆ ಉರಿಯೋಕ್ಕೆ ಶುರು ಮಾಡ್ತೀನಿ. ತುಂಬ ಆರ್ಡ್ರಿತ್ತು, ಹಾಗಾಗಿ ಸ್ವಲ್ಪ ಬೇಗ ಇದೆ. ಇಲ್ದಿದ್ರೆ ನಾನು ಯಾವಾಗಲೂ 6:30 ಎದ್ದೇಳ್ತೀನಿ. ನಾನು ತೋರಿಸ್ತೀನಿ ಹೊಟ್ಟೆ ಎಷ್ಟು ನಂದು ಇಷ್ಟು ದಪ್ಪ ಇತ್ತು, ಎಷ್ಟು ಹೊಟ್ಟೆ ಒಳಗೋಗಿದೆ ಅಂತ. ನಮಗೇನು ಮಾಡ್ತೀವೋ ಅದೆಲ್ಲ ಎಕ್ಸಸೈಜೆ. ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ನಾನು ಲಿಂಕ್ ಹಾಕಿದ್ದೀನಿ, ತೊಗೊಳ್ಳಿ ಅಂದ್ರೂ ಇಲ್ಲ, ನಿಮ್ಮ ಕೈಯಿಂದನೇ ತರಿಸ್ಕೊಡಿ ಅಂತ ಅಂದಿದ್ದಾರೆ. ನಾನಿವಾಗ 10 ಆರ್ಡ್ರ್ ಮಾಡಿದ್ದೀನಿ. ಇದು 200 ಚಿಲ್ಲರೆ ಏನೋ. ಏನಾದರೂ ಹಿಂಗೆ ಸಪೋರ್ಟ್ಗೆ ಇಟ್ಕೊಳ್ಳಿ. ಈ ಥರ ನೋಡಿ. ಈಗ ಎಷ್ಟು ತೂಕ ಇದ್ದೀನಿ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಪ್ರಾಡಕ್ಟ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡ್ರ್ ಕೊಡ್ಬೋದು. ಬರೀ ವಾಟ್ಸಪ್ಪು, ಕಾಲ್ ಮಾಡಬೇಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 6:30 ಎದ್ದು ಸ್ನಾನ ಆಯಿತು, ರೆಡಿಯಾಗಿದ್ದೀನಿ. ಇವತ್ತು ಗುರುವಾರ, ಜೂನ್ 26ನೇ ತಾರೀಕು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ನೋಡಿ. ಸುಮ್ಮನೆ ನಾರ್ಮಲ್ ಚೆಕಪ್ ಮಾಡಿಸೋಣ ಅಂತ ಹೇಳಿ ನಾನು ಡೆಲ್ಟಾಲ್ಗೆ ಬ್ಲಡ್ ಟೆಸ್ಟಿಗೆ ಬರ್ಕೊಟ್ಟಿದ್ದಾರೆ ಡಾಕ್ಟ್ರು. BP ಶುಗರು ಅದೆಲ್ಲ ಚೆಕ್ ಮಾಡಿಸೋಣ. ಒಂದು ಸರಿ ಏನೂ ಮಾಡಿಸಿಲ್ಲ, ಅದಕ್ಕೆ ಹೋಗ್ತಾಯಿದ್ದೀನಿ ಡೆಲ್ಟಾಗೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬನ್ನಿ ಅಂತ ಅಂದಿದ್ದಾರೆ. ಅದಕ್ಕೆ ಬೆಳಗ್ಗೆನೇ ಹೊರಟಿದ್ದೀನಿ. ಗುರುವಾರ ಅಲ್ಲೇ ರಾಯರ ಮಠಕ್ಕೆ ಹೋಗಿ ಹಾಗೆ ಡೆಲ್ಟಾಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ. ರಿಪೋರ್ಟ್ ಏನು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಪುಕ್ಕ ಅಂತ ಇದೆ. ಇವಾಗ ಚೆಕಪ್ಗೆ ಹೋಗ್ತಾಯಿದ್ದೀನಿ. 6:30 ರೋಡಲ್ಲಿ ಯಾರೂ ಇಲ್ಲ. ನಾನು ಯೂಟ್ಯೂಬ್ ಬ್ಯಾಗ್ ಇರಲೇಬೇಕು, ಯಾಕಂದರೆ ಬಸ್ಸಲ್ಲಿ ಹೋಗೋದ್ರಿಂದ ಆಧಾರ್ ಕಾರ್ಡು, ಒಂದು ಬಾಟ್ಲು ನೀರು, ಕನ್ನಡಕ, ಫೋನು ಎಲ್ಲ ಇಟ್ಕೊಳ್ಬೋದು ಆರಾಮಾಗಿ. ಅದಕ್ಕೆಲ್ಲೋದ್ರೂ ಯೂಟ್ಯೂಬ್ ಬ್ಯಾಗ್ ಹಾಕ್ಕೊಂಬಿಡ್ತೀನಿ. ಬಸ್ಸು ಫ್ರೀ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಆಟೋದಲ್ಲಿ ಇವಾಗ ಬೆಳಗ್ಗೆ ಹೊತ್ತು ತುಂಬ ಜನ ಆಟೋ ತೆಗ್ದಿರಲ್ಲ. ಹಾಗಾಗಿ ಏನಾಗುತ್ತೆ, ಅವ್ರು ಎಷ್ಟು ಕೇಳ್ತಾರೋ ಅಷ್ಟೇ ಕೊಡಬೇಕಾಗತ್ತೆ. ಫ್ರೀ ಇರಬೇಕಾದ್ರೆ ಬಸ್ಸು ಯಾಕೆ ಅಂದ್ಬಿಟ್ಟು ಹೊರಟಿದ್ದೀನಿ. ಮತ್ತು ಇನ್ನೊಂದೇನು ಹೇಳ್ತೀನಿ, ಇವತ್ತು ನಾನು ವೆಯ್ಟ್ ಲಾಸ್ ಪೌಡರು ಏನೂ ತೊಗೊಂಡಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ತೊಗೊಳ್ತೀನಿ. ಇವತ್ತು ಒಂದು ಲೋಟ ನೀರು ಕುಡ್ದಿಲ್ಲ. ಅದು ಒಂಥರ ಆಗ್ತಿದೆ. ಎದ್ದಿದ ತಕ್ಷಣ ವೆಯ್ಟ್ ಲಾಸ್ ಪೌಡರ್ ತೊಗೊಂಡು ಎನರ್ಜಿ ಇವತ್ತು ತೊಗೊಳ್ದೇ ಇರೋದಕ್ಕೆ ಒಂಥರ ಆಗ್ತಾಯಿದೆ. ಬೆಳಗ್ಗೆನೇ ಬಸ್ ನೋಡಿ ಫುಲ್ಲು ಖಾಲಿ ಇದೆ. ರಾಮಕೃಷ್ಣ ಆಶ್ರಮದ ಹತ್ರ ಬಸ್ ಇಳಿದೆ ನೋಡಿ. ಆಶ್ರಮ ಏನೋ ಇದು ಮಾಡ್ತಿದ್ದಾರೆ, ರಾಮಕೃಷ್ಣ ಆಶ್ರಮ ಆಲ್ಟ್ರೇಷನ್ ಏನೋ ಮಾಡ್ತಾ ಇದ್ದಾರೆ. ಒಳಗೆ ಹೆಂಗೋ ಗೊತ್ತಿಲ್ಲ, ಹೊರಗಡೆ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಇಳಿದೆ. ಇಲ್ಲಿಂದ ಮುಂದೆ ಹೋದರೆ ಡೆಲ್ಟಾ ನೋಡಿ. ರೋಡೆಲ್ಲ ಖಾಲಿ. ಅದೇ ಇದು 12 ಗಂಟೆ 11 ಗಂಟೆಗೆ ಬಂದರೆ ರೋಡ್ ಫುಲ್ಲು ಜನ ತುಂಬಿಕೊಂಡಿರ್ತಾರೆ. 11 ಗಂಟೆ 9 ಗಂಟೆ ಮೇಲೆ ಫುಲ್ಲು ಟ್ರಾಫಿಕ್ಕು. ಇಲ್ಲಿ ಒಂದು ಚೂರು ಹೋಗೋಕ್ಕೂ ಜಾಗ ಇರಲ್ಲ. ಈಗ ಫುಲ್ಲು ಖಾಲಿ. ಎಷ್ಟು ಖಾಲಿ ಇದೆ. ನಾನೊಂದು ಮುಖಕ್ಕೆ ಕ್ರೀಮ್ ಹಚ್ತೀನಿ. ತುಂಬ ಜನ ಕೇಳ್ತಿದ್ರಿ ಆ ಕ್ರೀಮ್ ಎಲ್ಲಿ ತೊಗೊಂಡ್ರಿ ಅಂತ ಹೇಳಿ. ನೋಡಿ, ಹೋಮಿಯೋಪತಿ ಇಲ್ಲೇ ತೊಗೊಳ್ಳೋದು. ಹೋಮಿಯೋಪತಿ ಎಲ್ಲಿ ಸಿಗುತ್ತೆ ನಿಮಗೆ, ಎಲ್ಲಿರುತ್ತೆ ಅಂಗಡಿ ಅಲ್ಲಿ ಸಿಗುತ್ತೆ ನೋಡಿ. ಇದೆ ರಾಮಕೃಷ್ಣ ಆಶ್ರಮ ಸರ್ಕಲ್ಲು. ಈಗ ಹೋದರೆ ಗಾಂಧಿ ಬಜಾರು. ಇಲ್ಲೇ ಡೆಲ್ಟಾ ಆದರೆ ಅಲ್ಲಿ ರಾಘವೇಂದ್ರ ಮಠ, ರಾಯರ ಮಠ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ಬ್ಲಡ್ ಚೆಕಪ್ ಕೊಡೋಣ ಅಂತ ಒಂದು ಮನಸ್ಸಿನ ಭಾವನೆ. ಇವತ್ತು ಗುರುವಾರ ಬೇರೆ, ಅದಕ್ಕೆ ಅಲ್ಲಿ ಹೋಗೋಣ ಅಂತ ಅಷ್ಟೇ. ರಾಯರಿಗೊಂದು ನಮಸ್ಕಾರ ಮಾಡಿಕೊಂಡು ಇಲ್ಲಿ ಬ್ಲಡ್ ಚೆಕಪ್ ಬರೋಣ ಅಂತ ಹೇಳಿ ಅಷ್ಟೇ. ಬೆಳಗ್ಗೆನೇ ನೋಡಿ ಮಾಸ್ಕ್ ಹಾಕ್ಕೊಂಡೆ,
ಸೇಫ್ಟಿಯಾಗಿರಲಿ ಅಂತ ಯಾರೂ ಜನ ಇಲ್ಲ. ಮತ್ತು ಫಸ್ಟು ಪ್ಲೇಟ್ ತೊಗೊಂಡ್ರು, ಖಾಲಿ ಇತ್ತು, ಯಾರೂ ಇರಲಿಲ್ಲ. ನಾನೇ ಫಸ್ಟು ಬಂದಿದ್ದಲ್ವ, ಬೇಗ ಬಂದಿದ್ದೆ, ಹಾಗಾಗಿ ಫಸ್ಟು ಬ್ಲಡ್ ತೊಗೊಂಡ್ರು. ಬ್ಲಡ್ ತೊಗೊಂಡು ಏನು ತಿನ್ನಬೇಡಿ, 1 ಅವರು ಕತ್ತಲ್ಲಿರೋ ಸರ ಎಲ್ಲ ಬಿಚ್ಚಿಸಿದ್ರು, ECG ಮಾಡಿದ್ರು, ಎಕ್ಸ್ರೇ ಆಯಿತು. ಸ್ಕ್ಯಾನಿಂಗ್ ಮಾಡೋದಕ್ಕೆ ಡಾಕ್ಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕತ್ತಲ್ಲಿದ್ದಿದ್ದು ಸರ ಎಲ್ಲ ಬಿಚ್ಚಿ ಅಂದರು, ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಏನು ಬರುತ್ತೆ ರಿಪೋರ್ಟು ಅನ್ನೋದು ಏನೂ ಇಲ್ಲ, ನಾರ್ಮಲಾಗಿ ಆರೋಗ್ಯಕ್ಕೆ ಚೆನ್ನಾಗಿದ್ದೀನಿ. ಆದರೂ ಸ್ವಲ್ಪ ಪುಕ ಅಂತ ಇದೆ ನೋಡಿ. ಬೆಳಗ್ಗೆ ಈಗ ನೋಡಿ 9:10 ಟೈಮು. ಬೆಳಗ್ಗೆ ಏನೂ ಇರಲಿಲ್ಲ, ಇವಾಗ ನೋಡಿ ಎಲ್ಲ ಎಷ್ಟು ಜನ ಆಗೋದ್ರು. ಈ ಮಾಡಿಸಿ ತಿರ್ಗಾ ಬ್ಲಡ್ ಚೆಕಪ್, ತಿಂಡಿ ತಿನ್ಕೊಂಡು ಬಂದು ತಿರ್ಗಾ ಬ್ಲಡ್ ಚೆಕಪ್ ಕೊಡಬೇಕಂತೆ. ಬೆಳಗ್ಗೆ 4:15 ಎದ್ದಿದ್ದಕ್ಕೆ ಕೂತಲ್ಲೇ ನಿದ್ದೆ ಬರ್ತಾ ಇದೆ. ಒಂದು ಸರಿ ಸ್ಕ್ಯಾನಿಂಗ್ ಮಾಡಿದ್ರು, ತಿರ್ಗಾ ಇವಾಗ ತಿಂಡಿ ತಿನ್ಕೊಂಡು ಚೆನ್ನಾಗಿ ನೀರು ಕುಡಿದು ತಿರ್ಗಾ ಸ್ಕ್ಯಾನಿಂಗ್ ಇದೆ, ತಿರ್ಗಾ ಬ್ಲಡ್ ಚೆಕಪ್ ಇದೆ. ಎಷ್ಟು ದುಡ್ಡು ಏನು ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬರು ಇದು ವರ್ಷಕ್ಕೊಂದು ಸರಿ ಮಾಡಿಸ್ಲೇಬೇಕಿದು. ನೋಡಿ ಚೆನ್ನಾಗಿ ಮಾಡ್ತಾರೆ. ಇಡ್ಲಿ ಸಾಂಬಾರು ತೊಗೊಂಡಿದ್ದೀನಿ. ಸ್ಕ್ಯಾನಿಂಗ್ ಆಯಿತು, ತಿಂಡಿ ತಿಂದು 1.5 ಅವರ್ ಆಗಬೇಕಂತೆ ಬ್ಲಡ್ ಚೆಕಪ್ಗೆ ಇನ್ನೊಂದು ಸರಿ ತೊಗೊಳೋದಕ್ಕೆ. ಕಾಯ್ತಾ ಕೂತಿದ್ದೀನಿ. ಕೆಲಸ ಮಾಡ್ತಾಯಿದ್ರೆ ಏನೂ ಗೊತ್ತಾಗಲ್ಲ, ಸುಮ್ಮನೆ ಕೂತಿದ್ರೆ ತೂಕಡಿಕೆ ಬರ್ತಾ ಇದೆ. ಬೋರ್ ಅಂದರೆ ಬೋರ್ ಆಗ್ತಾ ಇದೆ. ನಾನಿಷ್ಟು ಚೆಕಪ್ ಮಾಡಿಸಿದ್ನಲ್ಲ, 6,200 ರೂಪಾಯಿ ಆಯಿತು. ಸ್ಕ್ಯಾನಿಂಗು, ಎಕ್ಸ್ರೇ, ಬ್ಲಡ್ ಚೆಕಪ್ಪು ಪ್ರತಿಯೊಂದು ಡಾಕ್ಟ್ರಿಗೆ ಹೋಗಿ ತೋರಿಸ್ದೆ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನೂ ಪ್ರಾಬ್ಲಮ್ ಇಲ್ಲ. ವಿಟಮಿನ್ ಡಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರು. ಅದಕ್ಕೇನು ಮೆಡಿಸನ್ ಬೇಡ. ಬಿಸಿಲಿಗೆ ಹೋಗಿ ಬೆಳಗ್ಗೆ ಹೊತ್ತು ಒಂದು ಅರ್ಧ ಗಂಟೆ ಆದರೂ ಬಿಸಿಲಲ್ಲಿ ಇರಬೇಕು ಅಂತ ಹೇಳಿದ್ರು. ಡಾಕ್ಟ್ರಿಗೆ ತುಂಬ ಖುಷಿ ಆಗೋಯ್ತು. ಒಂದು ಥೈರಾಯ್ಡ್ ಇಲ್ಲ, ಯಾವುದೇನೂ ಪ್ರಾಬ್ಲಮ್ ಇಲ್ಲ, ದೇವ್ರ ದಯದಿಂದ ಆರೋಗ್ಯವಾಗಿದ್ದೀರಾ, ಇದೇ ಥರ ಮೇಂಟೈನ್ ಮಾಡಿ ಅಂದರು. ಎಲ್ಲ ನನ್ನ ಆರೋಗ್ಯ ಪೌಡ್ರು ಮಹಿಮೆ ಅಂತಲೇ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆರೋಗ್ಯ ಪೌಡ್ರಿಗೆ. ಎಲ್ಲರೂ ಕೇಳ್ತಿದ್ರಲ್ಲ ಎಷ್ಟು ವೆಯ್ಟ್ ಇದ್ದೀನಿ ಅಂತ, ನೋಡಿ ಇಷ್ಟು ವೆಯ್ಟ್ ಇದ್ದೀನಿ ನಾನಿವಾಗ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.